ರೀ, ಏನು ಶಾಂತ? ಅಂತೂ ಇಂತೂ ನಮ್ಮ ಚಿಂಟನ ಸ್ಕೂಲು ಸೇರಿಸ್ಬಿಟ್ಟು ಬಂದವ್ರಿ. ನಂಗೆ ಭಾಳ ಸಮಾಧಾನ ಆಯಿತು. ಅವ್ನು ಚೆನ್ನಾಗಿ ಓದಿಸ್ಬೇಕು ಕಣ್ರಿ ನಾವು. ಹೌದೌದು, ಹಂಗೇನೆ. ಆ ಮೇಡಮ್ ಅವರು ನಂಗೆ ಭಾಳ ಇಷ್ಟ ಆದರು ಶಾಂತ. ಹಾಂ, ನೋಡಿದೆ ನೀವು ಹೆಂಗೆ ಅಲ್ಲಿ ಕಿರ್ಕೊಂಡು ಅವ್ರ ಮುಂದೆ ನುಲಿತಾ ನಿಂತಿದ್ರಿ ಅಂತ ನೋಡಿದೆ. ಹೌದು ಶಾಂತ. ಮೇಡಮ್ ಅವರು ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ? ತೆಳ್ಳಿಗೆ ಬೆಳ್ಳಿಗೆ ಸ್ಟೈಲಾಗಿ. ಆಹಾ, ಅವ್ರ ಜೊತೆ ಮಾತಾಡೋಕ್ಕೆ ಒಂಥರ ಖುಷಿ ಶಾಂತ ನನಗೆ. ಏನ್ರಿ, ಏನು ಬೆಳಗ್ಗೆನೆ ಕುಡ್ದೊಟ್ಟು ಬಂದಿದ್ದೀರಾ? ಏನು ನನ್ನ ಎದುರಿಗೆ ಕೂತ್ಕೊಂಡು ಏನೋ ಮೇಡಮ್ ಅವ್ರನ್ನ ಭಾಳ ಹೊಗಳ್ತಾ ಇದ್ದೀರಾ? ಆ ಥರ ಏನೂ ಇಲ್ಲ ಬಿಡು ಮಾರಾಯ. ಚೆನ್ನಾಗಿರೋರ್ನ ಚೆನ್ನಾಗಿದ್ದಾರೆ ಅಂತ ಹೇಳೋಕ್ಕೇನು, ಅದಕ್ಕೆ ಹೇಳದ್ನಪ್ಪ. ಯಾಕೋ ನಾನು ಚೆನ್ನಾಗಿಲ್ವೇನೋ? ಒಂದಿನಾನು ನಂಗೆ ಹೇಳೇ ಇಲ್ಲ ಈ ಥರ ಎಲ್ಲ ನೀವು. ನೀನ ಶಾಂತ? ನೀನು ಸೂಪರ್ ಆಗಿದೆಯಾ ಬಿಡು ಶಾಂತ. ಯಾವ ಕಡೆಯಿಂದ ನೋಡಿದ್ರು ಗುಂಡು ಗುಂಡು ಕಾಣಿಸ್ತೀಯ. ಎಗ್ಗೂ ಇಲ್ಲ, ತಗ್ಗೂ ಇಲ್ಲ, ಉದ್ದನೂ ಇಲ್ಲ, ಏನೂ ಇಲ್ಲ. ಕುಳ್ಳುಕ್ಕೆ ಸೇಮ್ ಪುರಿ ಮುಟ್ಟೆ ಥರ ಇದೆಯಾ. ಏನು ಮಾಡ್ತೀಯಾ? ನಮ್ಮಪ್ಪ ಹೇಳ್ದ ಅಂತ ನೀನು ಕಟ್ಕೊಂಡೆ ನಾನು. ಓಹೋ, ಊರಿಗೆ ಸುಲ್ತಾನ ನೋಡು ನೀನು. ನಾನು ಅದಕ್ಕೆ ನಿನ್ನ ಜೊತೆ ಬಾಳ್ತಾ ಇದ್ದೀನಿ. ಬೇರೆಯವರಾಗಿದ್ರೆ ಇಷ್ಟೊತ್ತಿಗೆ ಗಂಟು ಮುಟ್ಟೆ ಕಟ್ಕೊಂಡು ಅಪ್ಪನ ಮನೆಗೆ ಹೋಗಿರೋರು. ನಿನ್ನ ಮಕ್ಕಳನ್ನ ಕಟ್ಕೊಂಡು ಏಗ್ತಾ ಇದ್ದೀನಿ 25-30 ವರ್ಷದಿಂದವೆ. ಆಲ್ಮೋಸ್ಟು ಎಲ್ಲ ಲೇಡೀಸು ಹೇಳೋ ಸೇಮ್ ಡೈಲಾಗು ಇದು. ಅವರೆಲ್ಲೂ ಹೋಗಲ್ಲ. ಯಾಕೆ ಹೋಗಲ್ಲ ಹೇಳು? ನಮ್ಮ ಜೀವ ತಿನ್ಬೇಕಲ್ಲ, ಇಲ್ಲೇ ಇರ್ತಾರೆ. ಎಲ್ಲೋದ್ರಿ, ಎಲ್ಲಿ ಬಂದ್ರಿ, ಯಾಕೆ ಕೂತ್ಕೊಂಡ್ರಿ, ಯಾಕೆ ನಿಂತ್ಕೊಂಡ್ರಿ, ಯಾಕೆ ತಿಂದ್ರಿ, ಯಾಕೆ ಹೋಗಿದ್ರಿ, ಏನಾರು ಮಾಡೋಕೆ ಬಿಟ್ಟರೆ ನಮ್ಮನ್ನ ಎಲ್ಲಕ್ಕೂ ಕ್ವಶನ್ನು. ನಿಮ್ಗೆ ಉತ್ತರ ಹೇಳಿ 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 ನಾವು ಯಾರು ಅನ್ನೋದ್ರೆ ನಮಗೆ ಮರ್ತೋಗಿರುತ್ತೆ. ಓ, ಯಾಕೋ ಸ್ಕೂಲಲ್ಲಿ ಮೇಡಮ್ ಅವ್ರು ನೋಡಿದ್ಮೇಲೆ ಮಾತಿನ ವರ್ಷನೇ ಬದಲಾಗ್ತಾ ಇದೆಯಲ್ಲ? ಏನು ಸಮಾಚಾರ? ಏನು ಸಮಾಚಾರ? ನಾನು ಹೇಳಿದ್ರೆ ನೀನು ಕೇಳ್ತೀಯಾ? ಕೇಳಕ್ಕೆ ಕೂತಿದ್ದೀನಿ, ಹೇಳ್ರಿ. ಅವರು ಎಷ್ಟು ಸಪೂರ್ವಾಗಿ ಸಣ್ಣಕ್ಕೆ ಉದ್ದಕ್ಕೆ ಬೆಳ್ಳಿಗೆ ಸ್ಟೈಲ್ ಆಗಿದ್ದಾರೆ ಶಾಂತ. ನೀನು ಆ ಥರ ಸಣ್ಣ ಆಗು ಶಾಂತ. ನಂಗೆ ತುಂಬ ಇಷ್ಟ ಆಗ್ತೀಯ ಇವಾಗಂತೂ ಶಾಂತ. ನೀನು ನೋಡಿದ್ರೆ ಒಂಥರ ಪುರಿ ಮುಟ್ಟೆ ಹೋಗ್ತಾ ಇದೆಯೇನೋ ಅನ್ನಿಸ್ತಿದೆ ಶಾಂತ. ಕಣ್ರಿ, ನಾನು ನಿಮ್ಮನ್ನ ಮದುವೆ ಆದಾಗ 7 ಸುತ್ತಿನ ಮಲ್ಲಿಗೆ ಹೂ ಇದೆ ಗೊತ್ತಾ? ಆ ಥರ ಇದ್ದೆ. ಆಮೇಲೆ ನೋಡಿ, ನಿಮ್ಮ ಮಕ್ಳೆತ್ತು ಹೊತ್ತು ನಿಮ್ಮ ಮನೆ ಚಾಕ್ರಿ ಮಾಡಿ ನಿಮ್ಮ ಜೀತಗಳು ಮಾಡಿದ್ಮೇಲೆ ಇವಳೆ ಹೂಕೋಸ್ಕರ ಆಗಿದ್ದೀನಿ. ಏನು ಮಾಡೋದು? ನಾನು ಮಾಡೋ ಕೆಲಸ, ನಾನು ಮಾಡೋ ಜೀತ ನಿಮಗೆ ಕಾಣಿಸಲ್ಲ, ನಾನು ಮಾತ್ರ ಕಾಣಿಸ್ತೀನಿ ನಿಮಗೆ. ಇದ್ರ ಮೇಲೂ ನನ್ನ ಚಾಲೆಂಜ್ ಹಾಕಿದ್ರೆ ನೀವು, ನಾನು ಸಣ್ಣಾಗಿ ತೋರಿಸ್ತೀನಿ ನಿಮಗೆ. ಈ ಶಾಂತ ಅಂದರೆ ಏನು ಅನ್ಕೊಂಡಿದ್ದೀರಾ ನೀವು? ಏನು ಶಾಂತ, ಏನು ಚಾಲೆಂಜ್ ಆಗ್ತಾ ಇದೆಯಾ? ಯಾವುದೋ ಫೋನ್ ಬರ್ತಾ ಇದೆ ನಿಮಗೆ? ಯಾವುದಪ್ಪ ಫೋನ್ ಮಾಡಿದ್ದಾರೆ? ಯಾರು ಮಾತಾಡ್ತಾ ಇಲ್ಲ. ತಾಡಿ ಕೇಳಿಸ್ಕೊತೀನಿ. ಹಲೋ ಹಲೋ, ಈ ಕಡೆಯಿಂದ ನಾನು ಶಾಂತಕ್ಕ. ಆ ಕಡೆಯಿಂದ ಯಾರು? ಹಲೋ ಮೇಡಮ್, ನಾನು ಸುಜಾತ ಅಂತ. ನಾವು ನಿಮ್ದೆಲ್ಲ ನಮ್ದೆ ಬ್ಯಾಂಕಿಂದ ಫೋನ್ ಮಾಡ್ತಾ ಇದ್ದೀವಿ. ಓ ಹೌದಾ, ಇದೇನು ಈ ಥರ ಇದೆ ನಿಮ್ಮ ಬ್ಯಾಂಕ್ ಹೆಸರು? ನಿಮ್ದೆಲ್ಲ ನಮ್ದೆ ಅಂತ? ಹಾ ಹೌದು ಮೇಡಮ್, ನಾವು ಇರೋದೇ ನಿಮ್ಗಳ ಸರ್ವಿಸ್ ಮಾಡೋಕ್ಕೆ. ಅದಕ್ಕೋಸ್ಕರ ನಾವು ಆ ಥರ ಹೆಸರು ಇಟ್ಕೊಂಡಿದ್ದೀವಿ. ಓ, ಯಾರೋ ಲೇಡೀಸ್ ಮಾತಾಡ್ತಾ ಇದ್ದಾರೆ. ಹೌದಾ, ಸರಿ. ಏನಕ್ಕೆ ಫೋನ್ ಮಾಡಿದ್ರಿ ನೀವು ನಮಗೆ? ಮೇಡಮ್, ನಮ್ಮ ಬ್ಯಾಂಕಿಂದ ನಿಮಗೆ ಲೋನ್ ಕೊಡ್ತಾ ಇದ್ದೀವಿ. ನೀವು ಇಂಟ್ರೆಸ್ಟೆಡ್ ಇದ್ದೀರಾ? ನಾವು ಫುಲ್ ಇಂಟ್ರೆಸ್ಟ್ ಆಗಿದ್ದೀವಿ. ಕೊಡಿ. ಹೌದಾ ಮೇಡಮ್? ಮೇಡಮ್, ನಿಮಗೆ ಎಷ್ಟು ಎಕರೆ ಜಮೀನಿದೆ? ನಮಗೆ ಒಂದು ಕಡೆ 2 ಎಕರೆ 30 ಗುಂಟೆ ಇದೆ. ಇನ್ನೊಂದು ಕಡೆ 1 ಎಕರೆ 20 ಗುಂಟೆ ಇದೆ. 2 ಕಡೆ ಇದೆ ಕಣವ. ಯಾಕೆ ನಮ್ಮ ಜಮೀನು ಏನಕ್ಕೆ ನಿಮಗೆ? ಅದೇ ಮೇಡಮ್, ನಿಮ್ಮ ಜಮೀನು ಪತ್ರಗಳನ್ನ ನೀವು ನಮ್ಮ ಬ್ಯಾಂಕಿಗೆ ತಂದುಕೊಟ್ರೆ ನಾವು ವೆರಿಫಿಕೇಶನ್ ಮಾಡಿ ನಿಮ್ಮ ಜಮೀನು ಮೇಲೆ ಲೋನ್ ಕೊಡೋದು ನಾವು. ಅಯ್ಯೋ, ನೀನು ಬಾಯಿಗೆ ಬೆಂಕಿ ಯಾಕ? ತುಂಬ ಶುಕ್ರವಾರ ನಿಮ್ಮ ಜಮೀನುಗಳ ಪತ್ರಗಳನ್ನೆಲ್ಲ ತಗೊಬನ್ನಿ ಲೋನ್ ಕೊಡ್ತೀವಿ ಅಂತೀಯಾ? ನಾನೇನೋ ಸುಮ್ಮನೆ ಲೋನ್ ಕೊಡ್ತೀರೇನೋ ಅಂದರೆ ಜಮೀನು ಪತ್ರಗಳು ಕೇಳ್ತೀಯಾ? ನಿಂಗೇನು ಮಾನ ಮರ್ಯಾದಿಲ್ವಾ? ಇಡು ಫೋನ್ನ. ಮೇಡಮ್, ಯಾಕೆ ಈ ಥರ ಎಲ್ಲ ಮಾತಾಡ್ತೀರಾ? ಸ್ವಲ್ಪ ರೆಸ್ಪೆಕ್ಟ್ ಇಂದ ಮಾತಾಡಿ. ರೆಸ್ಪೆಕ್ಟ್ ಅದು ಬೇರೆ ಇದೆಯಾ ನಿಂಗೆ? ಅದು ಬೇರೆ ಕೊಡ್ಬೇಕಾ ನಿಂಗೆ? ನಾವೇನಾದ್ರು ನಿನಗೆ ಫೋನ್ ಮಾಡವಾ? ನಾವು ಲೋನ್ ತಗೋತೀವಿ ಅಂತ ಕೇಳಿದ್ವಾ? ನೀನಾಗಿದ್ದು ನೀನೆ ಮೈ ಮೇಲೆ ಬಿದ್ದುಬಿಟ್ಟು ಲೋನ್ ಕೊಡ್ತೀವಿ ಅಂದ್ಬಿಟ್ಟು ಈಗ ಪತ್ರಗಳು ತಗೊಬನ್ನಿ ಅಂತಲ್ಲ, ಎಷ್ಟು ಧೈರ್ಯ ಇರಬೇಕು ನಿಂಗೆ? ಜಮೀನು ಯಾವ ಕಾಲದವು ಗೊತ್ತಾ? ನಮ್ಮ ಮಾವನ ಕಾಲದಿಂದ ಬಂದಿರೋ ಜಮೀನು. ಅದರಿಂದನೇ ನಾವು ಉತ್ಕೊಂಡು ಬಿತ್ಕೊಂಡು ವರ್ಷಕ್ಕೊಂದು ಕೂಳು ತಿಂತಾ ಇದ್ದೀವಿ. ಹೆಂಗೆ ಕೇಳ್ಬಿಟ್ಟೆ ನೀನು ಪತ್ರಗಳು ತಗೊಬನ್ನಿ ಅಂತ? ಫಸ್ಟ್ ಹೇಳೋ ಅದನ್ನ ನೀನು. ಅಯ್ಯೋ ಮೇಡಮ್, ಯಾಕೆ ಹಿಂಗೆ ಕಿರ್ಚಾಡ್ತಾ ಇದ್ದೀರಾ? ನೀವು ಇಂಟ್ರೆಸ್ಟೆಡ್ ಇದ್ದೀನಿ ಅಂದಿದ್ದಕ್ಕೆ ನಾನು ಮುಂದಕ್ಕೆ ಮಾತಾಡಿದ್ದು. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ. ಅತ್ತೆ ಅವರೇ, ಯಾರ ಜೊತೆ ಮಾತಾಡ್ತಾ ಇದ್ದೀರಾ? ಯಾರೋ ಫೋನಲ್ಲಿ ನಿಮಗೆ ದುಡ್ಡು ಕೊಡ್ತೀವಿ ಅಂತ ಇದ್ದಾರೆ. ಯಾರು ಅತ್ತೆ ಅದು? ಯಾರೋ ಸುಜಾತ ಅಂತ ಮಾಲಾಶ್ರೀ.
ನಮ್ಗೆ ಜಮೀನ್ ಪತ್ರಗಳೆಲ್ಲ ತಂದ್ಕೊಡಿ, ಲೋನ್ ಕೊಡ್ತೀವಿ ಅಂತ ಇದ್ದಾಳೆ. ಅದಕ್ಕೆ ಅವಳು ಗ್ರಾಚಾರ ಬಿಡಿಸ್ತಾ ಇದ್ದೀನಿ ಫೋನಲ್ಲಿ. ಮೇಡಮ್, ಮನೆ ಮುಂದೆ ಇರೋರ ಹತ್ರ ಎಲ್ಲ ಈ ತರ ಮರ್ಯಾದೆ ಕಳಿಬೇಡಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಫೋನ್ ಇಡಿ. ನೀವೇಕೆ ಈ ತರ ಮಾತಾಡ್ತಾ ಇದ್ದೀರಾ? ನಾವೇನು ಫೋರ್ಸ್ ಮಾಡಿದೀವ ನಿಮ್ಗೆ ತಗೊಳ್ಳೇಬೇಕು ಅಂತ? ನೀನೇನಾರು ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಲೋನ್ ತಗ ಅಂತ ಫೋರ್ಸ್ ಮಾಡು. ಅವಾಗ ಏನ್ ಮಾಡ್ತೀನಿ ನೋಡ್ತಾ ಇರು ನಿನ್ನ. ನಿನ್ನ ಪೀಸ್ ಮಾಡಕ್ ಬಿಡ್ತೀನಿ. ನೀನೇ ಅವಳು ನಾವು ಜಮೀನ ಒತ್ತೆ ಇಟ್ಬಿಟ್ಟು ಲೋನ್ ತಗೋಬೇಕು ಅಂತ ಫೋರ್ಸ್ ಮಾಡಕ್ಕೆ ನೀನ್ ಯಾರು? ನಿನಗೂ ನಮ್ಮ ಜಮೀನಿಗೂ ಏನ್ ಸಂಬಂಧ? ಹೇಳು, ಯಾಕೆ ಫೋನ್ ಮಾಡ್ದೆ ಹೇಳು ನಮ್ಗೆ. ಶಾಂತ, ಆ ಮೇಡಮ್ ಅವ್ರಿಗೆ ಯಾಕಷ್ಟು ಬೈತಾ ಇದೆಯಾ? ಸಾಫ್ಟಾಗಿ ಮಾತಾಡು ಶಾಂತ. ಮೇಡಮ್ ಅವ್ರಿಗೆ ಮನಸ್ಸು ನೊಂದೋಗ್ಬಿಡುತ್ತೆ ಶಾಂತ. ರೀ, ಅಲ್ಲಿ ಮುಚ್ಕೊಂಡು ಕೂತ್ಕೊಳ್ಳಿ ಸುಮ್ಮನೆ. ಆವಾಗಿಂದ ಸುಜಾತ ಅಂತ ಹೆಸರು ಕೇಳಿದ ತಕ್ಷಣ ಎಲ್ಲ ಬಿಟ್ಕೊಂಡು ಕೂತ್ಬಿಟ್ಟವ್ರೆ 32ನವೇ. ಫಸ್ಟ್ ಇವಳು ವಿಚಾರಿಸ್ಬಿಟ್ಟು ಆಮೇಲೆ ನಿಮ್ಗೆ ವಿಚಾರಿಸ್ಕೊತೀನಿ. ಬೆಳಿಗ್ಗೆಯಿಂದ ಯಾಕೋ ಒಂಥರ ಆಡ್ತಾ ಇದ್ದೀರಾ ನೀವು. ಮೇಡಮ್, ಈಗ ಕೊನೆಯದಾಗ ಕೇಳ್ತಾ ಇದ್ದೀನಿ, ನೀವು ಇಂಟ್ರೆಸ್ಟೆಡ್ ಇದ್ದೀರಾ ಇಂಟ್ರೆಸ್ಟೆಡ್ ಇಲ್ವಾ ಹೇಳ್ಬಿಡಿ, ನಾನು ಫೋನ್ ಇಡ್ತೀನಿ. ಅತ್ತೆ ಫೋನ್ ಇಡ್ಬಿಡಿ ಅತ್ತೆ, ನನಗೆ ಇಂಟ್ರೆಸ್ಟ್ ಇದೆ, ನಾನು ಮಾತಾಡ್ತೀನಿ, ಕೊಡಿ. ಹೌದಾ, ಒಂದು ನಿಮಿಷ ಇರಮ್ಮ, ನನ್ನ ಸೊಸೆಗೆ ಇಂಟ್ರೆಸ್ಟ್ ಇದೆ ಅಂತೆ, ಅದೇನೋ ಮಾತಾಡೋಳ ಜೊತೆ. ಕೊಡಿ ಮಾತಾಡ್ತೀನಿ. ಹಲೋ, ನಾನು ಮಾಲಾಶ್ರೀಯಿಂದ ಮಾತಾಡ್ತಾ ಇರೋದು. ಇಷ್ಟೊತ್ತವರೆಗೆ ಮಾತಾಡಿದ್ರಲ್ಲ ಶಾಂತಕ್ಕ ಅಂತ, ಅವರ ಸೊಸೆ. ನಮಸ್ತೆ ಮೇಡಮ್. ಹೇಳಿ ಮೇಡಮ್, ನಿಮ್ಗೆ ಲೋನ್ ತಗೊಳಕ್ಕೆ ಇಂಟ್ರೆಸ್ಟ್ ಇದೆಯಾ? ನನಗೆ ಫುಲ್ ಇಂಟ್ರೆಸ್ಟ್ ಇದೆ. ಅದೇ ನಿಮ್ಮ ಅತ್ತೆ ಅವರು ಜಮೀನ್ ಪತ್ರಗಳು ಒತ್ತೆ ಇಡಕ್ ಆಗಲ್ಲ ಅಂದ್ರು. ನೀವು ಯಾವ ತರ ಅಂತ ಕೇಳ್ತಾ ಇದ್ದೀರಾ ಅಂತ ಗೊತ್ತಾಗ್ಲಿಲ್ಲ. ಹೌದು, ನಮ್ಮ ಅತ್ತೆ ಹೇಳಿದ್ರಲ್ಲ, ಅದನ್ನ ಕ್ಯಾನ್ಸಲ್ ಮಾಡಿ ಬೇರೆ ಯಾವ್ದಾದ್ರು ಲೋನ್ ಇದ್ರೆ ಕೊಡಿ ನಂಗೆ. ಮಾಲಿ, ನಿನ್ಗೇನಕ್ಕೆ ಲೋನು? ಸುಮ್ಮನಿರಿಯತ್ತೆ, ಫ್ರೀಯಾಗಿ ದುಡ್ಡು ಕೊಡ್ತೀವಿ ಅಂತ ಅವರೇ ಫೋನ್ ಮಾಡಿದ್ದಾರೆ. ಸುಮ್ಮನಿರಿಯತ್ತೆ, ಬಂದಷ್ಟು ಇಸ್ಕೊಬಿಡುವ. ಸರಿ ಮಾತಾಡು. ಮೇಡಮ್, ನಿಮ್ಗೆ ನಾವು ಪರ್ಸನಲ್ ಲೋನ್ ಕೊಡ್ತೀವಿ, ನೀವು ತಗೊಳಕ್ಕೆ ಏನಾದ್ರು ಇಂಟ್ರೆಸ್ಟ್ ಇದ್ದೀರಾ? ನಾ ಫುಲ್ ಇಂಟ್ರೆಸ್ಟ್ ಇದ್ದೀನಿ, ಕೊಡಿ. ಓಕೆ ಮೇಡಮ್. ನೀವು ಏನು ವರ್ಕ್ ಮಾಡ್ತೀರಾ? ನಾನು ಕಸ ಗುಡಿಸೋದು, ಸಗಣಿ ಬಳಿಯೋದು, ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು ಅದೆಲ್ಲ ಮಾಡ್ತೀನಿ. ಮೇಡಮ್, ಅದನ್ನ ಬಿಟ್ಟು ನೀವು ಪ್ರೊಫೆಷನ್ ಆಗಿ ಏನು ಮಾಡ್ತೀರಾ ಅಂತ? ಅದನ್ನ ಬಿಟ್ಟು ಏನು ಮಾಡಲ್ಲ, ಅದನ್ನೇ ಮಾಡ್ತೀನಿ. ಮೇಡಮ್, ಇದಕ್ಕೆಲ್ಲ ನಾವು ಲೋನ್ ಕೊಡೋಕ್ಕಾಗಲ್ಲ ಮೇಡಮ್. ನೀವೇನಾದ್ರು ವರ್ಕ್ ಮಾಡ್ತಾ ಇರಬೇಕು, ಏನಾದರೂ ಸಂಪಾದನೆ ಮಾಡ್ತಾ ಇರಬೇಕು. ಆ ಸಂಪಾದನೆ ನೋಡಿ ನಾವು ನಿಮಗೆ ಇಷ್ಟು ಪರ್ಸೆಂಟ್ ಅಂತ ಲೋನ್ ಕೊಡ್ತೀವಿ ಮೇಡಮ್. ಇಲ್ಲ ಅಂದ್ರೆ ಇನ್ನೊಂದು ಕೆಲಸ ಮಾಡ್ಬೋದು. ಹೌದಾ? ಇನ್ನೊಂದು ಕೆಲಸ ಅಂದ್ರೆ ಏನು ಮಾಡ್ಬೋದು ಹೇಳಿ? ಮೇಡಮ್, ನಿಮ್ಮ ಮನೆಯಲ್ಲಿ ಏನಾದ್ರು ಕಾಸ್ಟ್ಲಿ ಥಿಂಗ್ಸು ಅಂದರೆ ಒಡವೆಗಳು, ಬೆಳ್ಳಿ ಪದಾರ್ಥಗಳು ಆ ಥರ ತಂದು ನೀವು ಬ್ಯಾಂಕಲ್ಲಿ ಇಟ್ಟರೆ ಅದಕ್ಕೆ ನಾವು ಲೋನ್ ಕೊಡ್ತೀವಿ ಮೇಡಮ್. ಹೌದಾ? ಹಂಗಾದ್ರೆ ನನ್ನ ಹತ್ರ ಕಾಟನ್ ಸೀರೆಗಳು, ಜಾರ್ಜೆಟ್ ಸೀರೆಗಳು, ಒಂದಷ್ಟು ಸೀರೆಗಳಿದೆ. ಅವೆಲ್ಲ ಕಾಸ್ಟ್ಲಿನೇ, ಎಲ್ಲ 300, 500, 1000 ಆ ಥರ ಎಲ್ಲ ತಗೊಂಡು ಮೂಟೆ ಕಟ್ಕೊಂಡು ತುಂಬ್ಕೊ ಬಂದ್ಬಿಡ್ತೀವಿ. ನೀವು ಅದನ್ನೆಲ್ಲ ಇಟ್ಕೊಬಿಟ್ಟು ಸ್ವಲ್ಪ ಲೋನ್ ಕೊಟ್ಬಿಡಿ ನನಗೆ. ಸೀರೆಗಳೆಲ್ಲ ಯಾಕೆ, ನಿನ್ನೆ ತಗೊಂಡೋಗಿ ಇಟ್ಬಿಡ್ತೀನಿ ಬ್ಯಾಂಕ್ಗೆ. ನಿನ್ನೆ ಮಾಡಿಕೊಂಡು ಲೋನ್ ಕೊಡೋಕೆ ಹೇಳೋಳಿಗೆ. ಏನ್ ಮೇಡಮ್, ನಿಮ್ಮ ಮನೇಲಿ ಈ ತರ ಮಾತಾಡ್ತೀರಾ? ನಿಮ್ಗೆ ಬ್ಯಾಂಕ್ ಅಂದ್ರೆ ಏನು, ಪ್ರೊಸೀಜರ್ ಅಂದ್ರೆ ಏನು, ಯಾವ್ದಕ್ಕೆ ಲೋನ್ ಕೊಡ್ತಾರೆ ಅನ್ನೋ ಸಣ್ಣ ಕಾಮನ್ ಸೆನ್ಸ್ ಇಲ್ವಾ? ಯಾರಾದ್ರೂ ಹಳೆ ಸೀರೆಗಳು ಇಟ್ಕೊಂಡು ಲೋನ್ ಕೊಡ್ತಾರೆ ಮೇಡಮ್? ಏನು ಸುಮ್ಮನೆ ಟೈಮ್ ಪಾಸ್ ಮಾತಾಡ್ತಾ ಇದ್ದೀರಾ ನೀವು? ಇಲ್ಲ, ನಾವು ನಿಜವಾಗ್ಲೂ ಮಾತಾಡ್ತಾ ಇದೀವಿ. ನಮ್ಮ ಹತ್ರ ತುಂಬಾ ಸೀರೆ ಇದೆ. ನಮ್ಮ ಅತ್ತೆ ಹತ್ರ ಅಂತೂ ಹಳೆ ಸೀರೆಗಳು 2 ಪೆಟ್ಟಿಗೆ ತುಂಬಿದೆ. ನೀವು ಲೋನ್ ಕೊಟ್ರೆ ನಾವು ನಾಳೆನೇ ತಂದ್ಬಿಡ್ತೀವಿ. ಇಲ್ಲ ಮೇಡಮ್, ಸಾರಿ, ನಾವು ಈ ತರ ಹಳೆ ಸೀರೆ, ಹಳೆ ಬಟ್ಟೆಗಳಿಗೆಲ್ಲ ಲೋನ್ ಕೊಡಲ್ಲ. ನಾನು ಫೋನ್ ಇಡ್ತೀನಿ. ಅಮ್ಮ ಮಾಲಾಶ್ರೀ, ಫೋನ್ ಕೊಡು ಇಲ್ಲಿ. ಫೋನ್ ಇಡಬೇಡ, ನಾನೊಂಚೂರು ಮಾತಾಡ್ತೀನಿ. ಒಂದು ನಿಮಿಷ ಮೇಡಮ್, ನೀವು ಫೋನ್ ಇಡಬೇಡಿ. ನಮ್ಮ ಮಾವಯ್ಯ ಏನೋ ಮಾತಾಡ್ತಾರಂತೆ. ಅವರು ನಿಮ್ಮ ಲೋನ್ಗೆ ಇಂಟ್ರೆಸ್ಟೆಡ್ ಇದ್ದಾರೆ ಅನ್ಸುತ್ತೆ. ಒಂದ್ಸಲ ಮಾತಾಡಿ ನಮ್ಮ ಮಾವನ ಜೊತೆ. ಹೌದಾ? ಕೊಡಿ. ಹಲೋ ಮೇಡಮ್ ಅವರೇ, ನಮಸ್ಕಾರ. ನಾನು ಸುಂದರೇಗೌಡ ಅಂತ. ನಮಸ್ತೆ ಸುಂದರ ಅವರೇ, ಹೇಳಿ. ಮಿಟ್ಟಿಕ್ಲಾಡಿ ಸುಂದರೇಗೌಡ ಅಂದ್ರೆ ಸುಂದರ ಅವರೇ ಅಂತಿದ್ದಾಳೆ. ಮಾತಾಡ್ರಿ. ಚೆನ್ನಾಗಿದ್ದೀರಾ ಮೇಡಮ್ ಅವರೇ? ತಿಂಡಿ ಮಾಡಿದ್ರಾ? ಯಾಕೆ ಬಾಕ್ಸಲ್ಲಿ ತಿಂಡಿ ಹಾಕ್ಸ್ಕೊಂಡು ಹೋಗಿ ಬ್ಯಾಂಕಲ್ಲೇ ಕೊಟ್ಬಿಟ್ಟು ಮಾತಾಡ್ಸ್ಕೊ ಬಂದ್ಬಿಡು. ಫೋನ್ ಮಾಡಿರೋದು ನೋಡಿದ್ರೆ ಲೋನ್ಗೆ ತಿಂಡಿ ಐತೆ ಹಿಟ್ ಐತೆ ಅನ್ಕ ಮಾತಾಡ್ಕೊತಾರದು ನೋಡು. ಬೇಕು ಅಂತ ಮಾತಾಡಿದ್ರೆ ಫೋನ್ ಕಿತ್ಕೋತೀನಿ ನಾನು. ಅದೇನಿದೆ ಮಾತಾಡ್ಬಿಟ್ಟು ಫೋನ್ ಇಡು. ಅತ್ತೆಯವ್ರೆ, ಮಾವ ತುಂಬಾ ರೊಮ್ಯಾಂಟಿಕ್. ಹೊಡೆದ್ರೆ ಅಲ್ಲೂ ಉದುರಿಸ್ಬಿಡ್ತೀನಿ, ಸುಮ್ಮನೆ ನಿಂತ್ಕೋ.
ಹ್ಞೂ 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 ನಿಮ್ಗೆ ನನಗೆ interest ಇದೆಯಾ ತುಂಬ ಇಂಟ್ರೆಸ್ಟ್ ಇದೆ ಮೇಡಮ್. ಸರ್ ನಾನು ಹೇಳಿದ್ದು ನಿಮ್ಗೆ ಲೋನ್ ತಗೊಳ್ಳೋದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂತ. ನಾನು ಹೇಳಿದ್ದು ಅದೇ ಮೇಡಮ್, ನನಗೆ ತುಂಬ ಇಂಟ್ರೆಸ್ಟ್ ಇದೆ, ಹೇಳಿ ನೀವು. ಸರ್ ನೀವು ಏನು ವರ್ಕ್ ಮಾಡ್ತಾ ಇದ್ದೀರಾ ಸರ್? ನಾನು ಇವಾಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಮೇಡಮ್. ಸರ್ ನಾನು ಅದನ್ನೆಲ್ಲ ಕೇಳಿದ್ದು ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಾ ಅಂತ. ನಾವು ಕೃಷಿ ಮಾಡ್ತೀವಿ, ಜಮೀನಲ್ಲಿ ಬೆಳೆ ಬೆಳಿತೀವಿ, ವರ್ಷಕ್ಕೊಂದು ಬೆಳೆ ತೊಗೊಂಡು ಇಡೀ ಜೀವನ ಅದ್ರಲ್ಲಿ ಜೀವನ ಮಾಡ್ತೀವಿ ಮೇಡಮ್ ಅವರೇ. ಓ ಹೌದಾ, ಪರ್ಸನಲ್ ಆಗಿ ಏನು ಬಿಸ್ನೆಸ್ ಅಂತ ಏನಾದ್ರು ಮಾಡ್ತೀರಾ? ಪರ್ಸನಲ್ ಆಗಿ ನಾನೊಂದು ಬಿಸ್ನೆಸ್ ಮಾಡ್ತೀನಿ ಮೇಡಮ್ ಅವರೇ. ನನಗೆ ಗೊತ್ತಿಲ್ಲ ಬಿಸ್ನೆಸ್. ಎಲ್ಲಿ ನೀರು ನೋಡವ ಏನು ಹೇಳ್ತಾರೆ ಅಂತ. ಹೌದು ಸರ್, ನೀವೇಳಿ ಸರ್, ನಿಮ್ಮ ಬಿಸ್ನೆಸ್ ಮೇಲೆ ಲೋನ್ ಕೊಡ್ತೀವಿ ನಾವು. ಮೇಡಮ್ ಅವರೇ, ನಾನು ಇಸ್ಪೀಟ್ ಆಡ್ತೀನಿ. ಏನು ಇಸ್ಪೀಟ್ ಆಡ್ತೀರಾ? ಅದನ್ನೇನಾದ್ರೂ ಬಿಸ್ನೆಸ್ ಅಂತಾರಾ ಸರ್? ಹೌದು ಮೇಡಮ್ ಅವರೇ, ಅದನ್ನಷ್ಟು ಈಸಿಯಾಗಿ ತಗೋಬೇಡಿ ನೀವು. ನಮ್ಮೂರಿಗೆ ಬನ್ನಿ ನೀವು. ಯುಗಾದಿ ಹಬ್ಬ ಶುರುವಾದಾಗ ಒಂದು ವಾರ ನೀವು ಯಾವ್ಯಾವ ಮನೆ ಮುಂದೆ ನೋಡಿ, ಯಾವ್ಯಾವ ಚೌಡಿಲಿ ನೋಡಿ, ಯಾವ್ಯಾವ ಮರದ ಕೆಳಗಡೆ ನೋಡಿ, ಎಲ್ಲ ಒಂದು 20 ಜನ ರೌಂಡು ಕೂತ್ಕೊಂಡು ಇಸ್ಪೀಟ್ ಆಡ್ತಾ ಇರ್ತೀವಿ. 10 ಲಕ್ಷ ಗೆಲ್ತೀವಿ, 10 ಲಕ್ಷ ಸೋಲ್ತೀವಿ. ಒಳ್ಳೆ ಬಿಸ್ನೆಸ್ ಮೇಡಮ್ ಅದು. ಒಂದ್ಸಲ ಸೋತ್ರೆ ಇಡೀ ವರ್ಷ ಫುಲ್ ಖಾಲಿ, ಒಂದ್ಸಲ ಗೆದ್ರೆ ಇಡೀ ವರ್ಷ ಫುಲ್ ಹ್ಯಾಪಿ. ಸಾರಿ ಸರ್, ನಿಮ್ಮ ಮನೇಲಿ ಹಳೆ ಸೀರೆಗಳಿಗೆ ಇಸ್ಪೀಟ್ ಆಡೋರಿಗೆ ಇದಕ್ಕೆಲ್ಲ ಲೋನ್ ಕೊಡೋಕ್ಕಾಗಲ್ಲ ಸರ್. ಸಾರಿ ಸರ್, ನಾನು ಫೋನ್ ಇಡ್ತೀನಿ. ಮೇಡಮ್ ಅವರೇ, ಬೇಜಾರು ಮಾಡ್ಕೋಬೇಡಿ, ನೀವು ಲೋನ್ ಕೊಡಿ, ನಾನು ಈ ವರ್ಷ ಗೆದ್ದು ನಿಮಗೆ ವಾಪಸ್ ತೀರಿಸ್ಬಿಡ್ತೀನಿ. ಏನ್ ಸರ್ ನೀವು ಏನು ಅನ್ಕೊಂಡಿದ್ದೀರಾ? ಬ್ಯಾಂಕು ಅಂದ್ರೆ ಈ ತರ ಎಲ್ಲ ಕೊಡೋಕ್ಕಾಗಲ್ಲ ಸರ್. ನೀವೇನು ಈ ತರ ಮಾತಾಡ್ತೀರಾ? ಮಾವಯ್ಯ, ನಾನೊಂದೇ ಒಂದು ಕೇಳಬೇಕು, ಕೊಡ್ತೀರಾ ಫೋನು? ಸರಿ ಬಿಡಿ ಮೇಡಮ್ ಅವರೇ, ನೀವು ನಂಬಿಕೆ ಇಟ್ಟು ನನಗೆ ಕೊಟ್ಟಿದ್ರೆ ನಾನು ಬರೋ ವರ್ಷಕ್ಕೆ ಅಸಲು ಬಡ್ಡಿ ಎಲ್ಲ ತಂದು ಕಟ್ಬಿಡ್ತಿದ್ದೆ. ನೀವು ಕೊಡಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ? ನಮ್ಮ ಸೊಸೆ ಏನೋ ಒಂದೇ ಒಂದು ಡೌಟ್ ಇದೆ ಅಂತ ಅವಳು ಕ್ಲಿಯರ್ ಮಾಡಿಬಿಡಿ, ಆಮೇಲೆ ಫೋನ್ ಇಡೋರಿ. ಸರಿ ಕೊಡಿ. ಮೇಡಮ್ ಅವರೇ ನಮಸ್ಕಾರ, ನಾನು ಮಾಲಾಶ್ರೀ. ಹೇಳಿ ಮೇಡಮ್, ಏನು ನಿಮ್ಮ ಡೌಟು? ಮೇಡಮ್ ಅವರೇ, ಈಗ ನೀವೇನಂದ್ರಿ, ಅದು ಬೆಲೆ ಬಾಳೋ ಅಂಥದ್ದಾದರೆ ಅದಕ್ಕೆ ಒಂದು ರೇಟ್ ಫಿಕ್ಸ್ ಮಾಡಿ ಲೋನ್ ಕೊಡ್ತೀವಿ ಅಂತ ಹೇಳಿದ್ರಿ. ಇನ್ನೊಂದು ವಸ್ತು ಇದೆ ನಮ್ಮ ಮನೇಲಿ ಬೆಲೆ ಬಾಳೋದು, ನೀವು ಗ್ಯಾರಂಟಿ ಕೊಡ್ತೀರಾ ಅಂದರೆ ನಾನು ಹೇಳ್ತೀನಿ. ಏ ಮಾಲಾ, ಏನೇ ಅದು? ಸುಮ್ಮನಿದೆ ಅತ್ತೆ, ನಾನು ಮಾತಾಡ್ತಾ ಇದ್ದೀನಿ ಅಂತಾನೆ. ಹೌದಾ, ಏನು ಹೇಳಿ? ಮೇಡಮ್ ಅವರೇ, ನಮ್ಮ ಚಿಂಟಿಗೆ ಒಂದು ಸೈಕಲ್ ತಂದಿದ್ವಿ. ಅದು ತಂದಾಗ 2,000 ರೂಪಾಯಿ ಇತ್ತು. ಇವಾಗ ಒಂದು ದೊಡ್ಡವನಾಗ್ಬಿಟ್ಟು ಅಂತ ಓಡಿಸ್ತಾ ಇಲ್ಲ. ನೀವು ಆ ಸೈಕಲ್ ಇಟ್ಕೊಂಡು ನಮಗೆ ಲೋನ್ ಕೊಡ್ತೀರಾ? ಏನ್ ಮೇಡಮ್, ಏನ್ ಮಾತಾಡ್ತಾ ಇದ್ದೀರಾ? ಆ ಮಗು ಸೈಕಲ್ ಇಟ್ಕೊಂಡು ಯಾರಾದ್ರೂ ಲೋನ್ ಕೊಡ್ತಾರಾ? ಏನ್ ಮೇಡಮ್ ಸುಮ್ಮನೆ ಕಾಮಿಡಿ ಮಾಡ್ತೀರಾ? ಫೋನ್ ಇಡಿ. ಇಲ್ಲ, ನೀವು ಒಂದು ಕೆಲಸ ಮಾಡಿ, ಅದು 2,000 ರೂಪಾಯಿ ಸೈಕಲ್ ಅಲ್ವಾ, 1,000 ಲೋನ್ ಕೊಡಿ ಸಾಕು ನಮಗೆ. ಇಲ್ಲ ಮೇಡಮ್, ಆ ಥರ ಮಕ್ಕಳ ಸೈಕಲ್ಗೆಲ್ಲ ಲೋನ್ ಕೊಡೋಕ್ಕಾಗಲ್ಲ. ಈ ಫೋನ್ ಕಟ್ ಮಾಡಿ. ಎಂಥ ಫ್ಯಾಮಿಲಿಗೆ ಫೋನ್ ಮಾಡೋದಪ್ಪ ನಾವು ಇವತ್ತು ಬೆಳಿಗ್ಗೆನೆ. ಸರಿಯಾಗಿ ಮಾತಾಡ್ದೆ ಬಿಡು ಮಲ ಅವಳಿಗೆ. ಬೆಳಿಗ್ಗೆ ಏನು ತುಂಬ ಶುಕ್ರವಾರ ಫೋನ್ ಮಾಡಿಬಿಟ್ಟು ಜಮೀನು ಪತ್ರ ತಗೊಬನ್ನಿ ಲೋನ್ ಕೊಡ್ತೀನಿ ಅಂತ ಹೇಳಲ್ಲ. ಏನು ಹೇಳೋದಪ್ಪ? ಹ್ಞೂ ಅತ್ತೆ, ನಮ್ಮ ಚಿಂಟು ಸೈಕಲ್ ಮೇಲೆ ಕೊಟ್ಟಿದ್ರೆ ಲೋನ್ನ ತಗೋಬೋದಾಗಿತ್ತು. ಆದರೂ ಏನೇ ಹೇಳು ಶಾಂತ, ಆ ಸುಜಾತ ವಾಯ್ಸು ತುಂಬ ಸ್ವೀಟಾಗಿತ್ತು. ನಿಮ್ಗೇನು ಆಗಿದೆ ಕಣ್ರಿ ಬೆಳಿಗ್ಗೆಯಿಂದ, ನಾನು ನೋಡ್ತಾ ಇದ್ದೀನಿ, ವಿಚಿತ್ರವಾಗಿ ಆಡ್ತಾ ಇದ್ದೀರಾ. ನಮಸ್ಕಾರ ವೀಕ್ಷಕರೇ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.